ಇಂದ ನಾವು ಖಂಡಿತವಾಗಿಯೂ ಅವರೇನು ಪರ್ಮಿಷನ್ಗೆ ಕೇಳ್ತಾರೆ ಗೌರ್ಮೆಂಟ್ ಕೊಡ್ತಾರೆ. ಅದಕ್ಕೆ ನಿರ್ಬಂಧಗಳು ಇದ್ದೇ ಇರ್ತದೆ. ಈ ಥರ ಕಂಡೀಷನ್ಸ್ ಪ್ರಕಾರ ಅದು ಅವ್ರ ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅವ್ರ ವಿಚಾರ ಹೇಳೋದಕ್ಕೆ ಅವ್ರಿಗೆ ಮುಕ್ತ ವಾತಾವರಣ ಇರಬೇಕು ಮತ್ತು ಕಾನೂನು ಪ್ರಕಾರ ಯಾವ ರೀತಿಯಾಗಿ ಪಾದಯಾತ್ರೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಿರ್ಬಂಧಗಳ ಪ್ರಕಾರ ಅವರು ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರ್ತದೆ. ಬೆಂಗಳೂರು ಒಳಗಡೆ ಎಲ್ಲೂ ಕೂಡ ಕೋರ್ಟ್ ಆದೇಶಗಳಿದೆ ಈ ಥರದೆಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಸೊ ಅದ್ರ ಪ್ರಕಾರ ಬೆಂಗಳೂರು ಒಳಗಡೆ ಮಾಡೋದಿಲ್ಲ. ಬಟ್ ಅವರು ಕೂಡ ಬೆಂಗಳೂರು ಒಳಗಡೆ ಮಾಡ್ತಾ ಇಲ್ಲ. ಅವರು ಬೆಂಗಳೂರು ಗಡಿ ಬಿಡದಿಯಿಂದ ಪ್ರಾರಂಭ ಮಾಡೋಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಆದರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಆದರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರನ್ನು ಮಿಸ್ ಮಾಡಿದ್ದಾರೆ. ಇಲ್ಲ, ಮಿಸ್ ಮಾಡಿಲ್ಲಲ್ಲ ನಾವೇ. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ BJP ಅವರು ಅವರ ಒಂದು ದುರುಪಯೋಗ ಪಡಿಸ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಲ್ವಾ. ರಾಜ್ಯಪಾಲರನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ, IT, ED, CBI ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ, ಸರ್ಕಾರ ಬೀಳಿಸೋದಕ್ಕೆ ಅದು ತಮಿಳುನಾಡಲ್ಲಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ತಮಿಳುನಾಡು ಮತ್ತು ಮಹಾರಾಷ್ಟ್ರ, ಜಾರ್ಖಂಡ್, ಡೆಲ್ಲಿ, ವೆಸ್ಟ್ ಬೆಂಗಾಲ್, ಕೇರಳ, ನೀವು ಯಾವುದೇ BJP ಇತರ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೇಂದ್ರ ಸರ್ಕಾರದ ಮೆಷಿನರಿಯನ್ನು ಅಲ್ಲಿನ ಸರ್ಕಾರಗಳನ್ನು ಅಲ್ಲಿನ ಸರ್ಕಾರಗಳನ್ನು ಬೀಳಿಸೋದಕ್ಕೆ, ಅಸ್ಥಿರಗೊಳಿಸೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ಮತ್ತು ವಿರೋಧ ಪಕ್ಷದ ಮುಖಂಡಗಳ ಮೇಲೆ ಒಂದು ರೀತಿ ಒತ್ತಡ ತರುವಂಥದ್ದು, ಆರೋಪಗಳು ಮಾಡಿಸುವಂಥದ್ದು ಮತ್ತು ಅವ್ರಿಗೆ ಹೇಗಾದರೂ ಮಾಡಿ ಜೈಲಿಗೆ ಹಾಕಬೇಕು, ಅರೆಸ್ಟ್ ಮಾಡಬೇಕು, ಏನೋ ಒಂದು ನೆಪವನ್ನು ಹುಡುಕಿ ಅವ್ರಿಗೆ ಒಂದು ಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ಇದು ಇಡೀ ದೇಶದಲ್ಲಿ ಆಗ್ತಾ ಇರುವಂಥದ್ದು. BJP ಬಂದ ಮೇಲೆ ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಲ್ವಾ. ಅದು ನಾವೆಲ್ಲ ನೋಡ್ತಾನೆ ಇದ್ದೀವಿ. ಈಗ ಜಾರ್ಖಂಡ್ ಮುಖ್ಯಮಂತ್ರಿನ ಜೈಲಿಗೆ ಹಾಕಿದ್ರು, ಶಿವಕುಮಾರ್ ಅವ್ರನ್ನೂ ಜೈಲಿಗೆ ಹಾಕಿದ್ರು, ಚಿದಂಬರಂ ಅವ್ರಿಗೆ ಜೈಲಿಗೆ ಹಾಕಿದ್ರು, ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಹಾಕಿದ್ದಾರೆ. ಸೊ ಇದೆಲ್ಲ ಅವ್ರದ್ದು 95% ED IT ರೇಡ್ಗಳಾಗಿರುವಂಥದ್ದು, ED ಕ್ರಮ ತೊಗೊಂಡಿರೋಂಥದ್ದು 95% ಈ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ. BJP ಅವ್ರನ್ನ ಟಚ್ಚೇ ಮಾಡಲ್ಲ. ಇನ್ಫ್ಯಾಕ್ಟ್ BJP ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ನೀವು ಎಷ್ಟು ಬೇಕಾದರೂ ಲೂಟಿ ಮಾಡಿ, ನೀವು ಎಷ್ಟು ಬೇಕಾದರೂ ಬ್ಲ್ಯಾಕ್ ಮನಿ ನೀವು ಸಂಪಾದನೆ ಮಾಡಿ, ನೀವು ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ, ಅವರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಸಹಕಾರ ಕೊಡ್ತಾರೆ. ಬೇರೆ ಕಡೆ ಏನಾದ್ರು ಸಣ್ಣ ತಪ್ಪಾದರೂ ಕೂಡ ಅದ್ರ ಹಿಂದೆ ಹೋಗೋದು, ಬೀಳೋದು, ಹುಡುಕೋದು. ಇವಾಗ ಸಿದ್ದರಾಮಯ್ಯ ಅವ್ರ ಮೇಲೆ ಹೇಗಾದರೂ ಮಾಡಿ ಅವ್ರಿಗೆ ಒಳಗೆ ಹಾಕ್ಸ್ಕೊಡ್ಬೇಕು. ಹೇಗಾದರೂ ಅದೇ ಅಬ್ರಾಹಿಂ ಅವರು ಅಬ್ರಾಹಿಮಿನ ಬ್ಯಾಕ್ಗ್ರೌಂಡ್ ನಿಮಗೆಲ್ಲ ಗೊತ್ತೇ ಇದೆ. ಸುಪ್ರೀಂ ಕೋರ್ಟ್ ಕೂಡ 20 ಲಕ್ಷ ರೂಪಾಯಿ ದಂಡನೆ ಹಾಕಿತ್ತು ಅವ್ರ ಮೇಲೆ. ಅದೇನೇ ಇರಲಿ, ಹೌದು, ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ರಾಜ್ಯಪಾಲರಿಗೆ ಹೋಗಿ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ರೆ ರಾಜ್ಯಪಾಲರು ವಿದಿನ್ ಫ್ಯೂ ಅವರ್ಸು ಯಾವುದೇ ರಾಜ್ಯಪಾಲ ಇಂಥ ಬಂದಾಗ ಚೆಕ್ ಮಾಡ್ತಾರೆ. ಏನಪ್ಪ ಇದು, ಈ ಕೇಸಲ್ಲಿ ಏನಾದರೂ ನಿಜವಾಗ್ಲೂ ಇದೆಯಾ, ಅವರೇನೋ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರಾ CM ಅವರು ಅಂತ ನೋಡ್ಬಿಟ್ಟು ತಿಳ್ಕೊಂಡು AG ಒಪಿನಿಯನ್ನು ಅಥವಾ ಅಟಾರ್ನಿ ಜನರಲ್ನ ಕರೆಸಿ ಮಾತನಾಡಿಸಿ ಸ್ವಲ್ಪ ಸಮಯ ತೊಗೊಳ್ಳಿ. ಇದನ್ನು ವಿದಿನ್ ಫ್ಯೂ ಅವರ್ಸು 100 ಪೇಜ್ ಡಾಕ್ಯುಮೆಂಟ್ನ ಓದ್ಬಿಟ್ಟು CM ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರೆ ಏನು ತೋರಿಸುತ್ತಿದ್ದು, ಏನು ತೋರಿಸು ಅಂತ ಹೇಳಿದ್ರೆ ಅದೇ ಒಂದು ಅವ್ರೇನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದೆ BJPದು, ಅದೇ ಇವತ್ತಿನ ದಿವಸ BJPಯ ಒಂದು ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ. ನಿರ್ಣಯ ಮಾಡಿ ರಾಜ್ಯಭವನಕ್ಕೆ ಕಳಿಸ್ತಿದ್ದೀವಿ. ಹೌದೌದು, ಮಾನ್ಯ ಮಾಡುತ್ತೆ ಅಂತ ಅನಿಸುತ್ತೆ. ನೋಡಿ, ಅದು ಕಾನೂನು ಪ್ರಕಾರ ಹೋದರೆ ಅವ್ರು ಅದು ಇದಕ್ಕೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರು ಎಲ್ಲಿ ತಪ್ಪು ಮಾಡಿದ್ದಾರೆ, ಏನು ತಪ್ಪು ಮಾಡಿದರೆ ಇದುವರೆಗೂ ಕೂಡ ಎಲ್ಲೂ ಇಲ್ಲ. ಸುಮ್ಮನೆ ಯಾರೋ ಆರೋಪ ಅದು ಮುಖ್ಯ ಅಲ್ಲ. ನಾನು ಬೇಕಾದ್ರೆ ಯಾರ ಮೇಲೆ ಆರೋಪ ಮಾಡ್ತೀನಿ. ಇವತ್ತು ಕೂಡ BJP ಅವರಾಗಲಿ ಜನತಾದಳದವರಾಗಲಿ ಸಿದ್ದರಾಮಯ್ಯ ಅವ್ರು ಏನು ತಪ್ಪು ಮಾಡಿದ್ರು, ಅದೇ ಏನು ತಪ್ಪು ಮಾಡಿದ್ದಾರೆ. ಅವರು ಭೂಮಿ ಕಳ್ಕೊಂಡಿದ್ದಾರೆ. ಭೂಮಿಯನ್ನು ಅನಧಿಕೃತವಾಗಿ ಮೂಡ ಅದನ್ನು ಎನ್ಕ್ರೋಚ್ ಮಾಡಿ ಸೈಟ್ಗಳು ಮಾಡಿಬಿಟ್ರು. ಅವರ ಶ್ರೀಮತಿಯವರು ನನ್ನ ಭೂಮಿಯನ್ನು ತೊಗೊಂಡಿದ್ದಾರೆ, ನನಗೆ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲ, ವಾಪಸ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಇದೆಲ್ಲ ಆಗಿರುವಂಥ. ಮತ್ತು ಆವಾಗ 50% ಸ್ಕೀಮ್ ಅಂತ ಹಿಂದೆ ಮೂಡದಲ್ಲಿತ್ತು. ಅದು BJP ಗೌರ್ಮೆಂಟ್ ಇದ್ದಾಗಲೇ ಮಾಡಿರೋದು. ಅವರು ಅನಧಿಕೃತವಾಗಿ ನೋಡೋಕೆ ಹೋದರೆ ಇನ್ನೊಬ್ಬರು ಇದೇ ಪ್ರಕಾರ ಭೂಮಿ